ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಮುಂದುವರಿತಾ ಇದೆ ಸಿಎಂ ಮತ್ತು ಡಿಸಿಎಂನ ನಡುವೆ. ಸೊ ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಇದು ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಇವತ್ತು ಡೆಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಒಂದಷ್ಟು ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಸೊ ಇಬ್ರು ಒಟ್ಟಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು. ಸಂಪುಟ ಸಭೆ ಆದಮೇಲೆ ಡೆಲ್ಲಿಗೆ ಹೋಗ್ತಾರೆ ನಾಯಕರು. ಸೊ 2 ದಿನ ಡೆಲ್ಲಿಲೇ ವಾಸ್ತವ್ಯವನ್ನ ಹೂಡ್ತಾರೆ ಸಿದ್ದರಾಮಯ್ಯನವರು. ಇವತ್ತು ಸಂಜೆ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಇಬ್ಬರು ನಾಯಕರು. ಭೇಟಿಯ ಸಂದರ್ಭದಲ್ಲಿ ಕೇಂದ್ರ ಸಚಿವರ ಭೇಟಿಗೂ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆಮೇಲೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹಾತೊರಿತಾ ಇದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾಕಂದರೆ ಈ ಅಧಿಕಾರ ಹಂಚಿಕೆಯ ಸೂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಆಲ್ರೆಡಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ, 5 ವರ್ಷ ನಾನೇ ಸಿಎಂ ಅಂತ. ಅದು ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ಕಡೆ ಕುರ್ಚಿ ಕಿತ್ತಾಟದ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನೆನೆ ನಾಗೇಶ್ವರ ದರ್ಶನವನ್ನು ಪಡೆದಿದ್ರು ಡಿಸಿಎಂ. ಭದ್ರತೆ ಇಲ್ಲದೆ ಖಾಸಗಿ ಕಾರ್ನಲ್ಲಿ ಬಂದು ನಾಗದೇವರಿಗೆ ಪೂಜೆ ಮಾಡಿದ್ದಾರೆ. ಚನ್ನರಾಯಪಟ್ಟಣದ ನವಿಲೆ ಗ್ರಾಮದಲ್ಲಿದೆ ಈ ದೇವಾಲಯ. ಈ ಹಿಂದೆ BSY ಸಿಎಂ ಆಗೋ ಮುನ್ನ ಅಲ್ಲೇ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ರು. ಈ ದೇವಾಲಯಕ್ಕೊಂದು ಇತಿಹಾಸನೇ ಇದೆ. ಇದೀಗ ನಾಗೇಶ್ವರ ದರ್ಶನವನ್ನ ಪಡೆದು ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಕಳೆದ 2-3 ವಾರಗಳ ಹಿಂದೆಯೇ ಡಿ ಕೆ ಶಿವಕುಮಾರ್ ಅವರು ಈ ಟೆಂಪಲ್ ರನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು ಅಂತ. ಅಂದರೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಈಗಲೂ ಕೂಡ ಅಂತ. ಸೊ ಹೆಂಗೆ ಆದರೂ ದೇವರು ಕೈ ಹಿಡಿತಾನೆ ನಂದು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ನಂಬಿಕೆ ಇಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಟೆಂಪಲ್ ರನ್ ಶುರು ಬಿಟ್ಕೊಂಡಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಜೊತೆಗೆ ಇವತ್ತು ಸಂಜೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಡೆಲ್ಲಿ ಪ್ರಯಾಣವನ್ನು ಒಟ್ಟಿಗೆ ಬೆಳೆಸ್ತಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯಾದ ನಂತರ ಸಿದ್ದರಾಮಯ್ಯನವರು ಕೇಂದ್ರದ ಸಚಿವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ರಾಜ್ಯದಲ್ಲಿರುವಂಥ ಒಂದಷ್ಟು ಯೋಜನೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ. ಈ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಹಾತೊರಿತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಇನ್ನು ಸಮಯ ನಿಗದಿಯಾಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಶಶಿಧರ್ ಫೋನ್ ಸಂಪರ್ಕದಲ್ಲಿ. ಶಶಿ, ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಬಿಟ್ಕೊಂಡಿದ್ದಾರೆ. ಇದರ ಬಗ್ಗೆ ಅವರೇ ಹೇಳಿದರು, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಸೊ ಹಾಗಾಗಿ ಪ್ರಾರ್ಥನೆ ನಿರಂತರವಾಗಿ ಸಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿರೋದ್ರಿಂದ ಇದರ ಹಿಂದಿನ ಅಜೆಂಡಾ ಅಥವಾ ಉದ್ದೇಶದ ಬಗ್ಗೆ ಹೇಳೋದಾದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಸಾಕಷ್ಟು ಚರ್ಚೆ ಇರುವಂತ ವಿಚಾರ ಏನಂದ್ರೆ ಅಧಿಕಾರ ಹಂಚಿಕೆ ಅಂತ ಹೇಳ್ಬಿಟ್ಟು 50-50 ಸೂತ್ರದಲ್ಲಿ 2.5 ವರ್ಷ ಸಿದ್ದರಾಮಯ್ಯ, ನಂತರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಸಿಎಂ ಅವರೇ ಸ್ವತಃ ಐದು ವರ್ಷಗಳ ಕಾಲ ಮುಂದುವರಿತೇನೆ, ನಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಜನ ಹೇಳ್ತಿದ್ದಾರೆ. ಆದ್ರೂ ಕೂಡ ಅವರ ಬೆಂಬಲಿಗರು ಮತ್ತೆ ಡಿ ಕೆ ಶಿ ಅವರು ಕೂಡ ಇನ್ನೂ ಕಾಲಾವಕಾಶ ಇರೋದ್ರಿಂದ ಇನ್ನೂ 2.5 ವರ್ಷಗಳ ಕಾಲ ನನಗೇನಾದ್ರೂ ಅಧಿಕಾರ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಹೀಗಾಗಿ ಅಧಿಕಾರ ಸಿಗುತ್ತಾ ಇಲ್ವಾ ಅನ್ನೋದು ಖಾತ್ರಿ ಆಗ್ಬೇಕಾದ್ರೆ ಇದೇ ಕಾರಣಕ್ಕಾಗಿ ಡಿ ಕೆ ಶಿ ಅವರು ಕೂಡ ದೆಹಲಿಗೆ ಪ್ರಯಾಣ ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಚಾರ ಏನಂತಂದ್ರೆ ಸಚಿವರ ಒಂದಷ್ಟು ಜನ ಹಿರಿಯ ಸಚಿವರು ಶಾಸಕರಿದ್ರು ಕೂಡ ನಮಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ಕೆಲವೊಂದಷ್ಟು ಯಾರು ಇನ್ಆಕ್ಟಿವ್ ಇದಾರೆ ಅವ್ರನ್ನೆಲ್ಲರೂ ಕೂಡ ಕೈ ಬಿಟ್ಟು ನಮಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹಿರಿಯ ಶಾಸಕರು ಕೂಡ ಸಾಕಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು. ಹೀಗಾಗಿ ಡಿ ಕೆ ಶಿ ಕಡೆ ಒಂದಷ್ಟು ಜನ ಬಡ, ಮತ್ತೊಂದು ಕಡೆ ಹೈಕಮಾಂಡ್ ಕಡೆ, ಮತ್ತೊಂದು ಕಡೆ ಏನು ಮಲ್ಲಿಕಾರ್ಜುನ್ ಕಡೆ ಅವರು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದವರು, ಇಷ್ಟೊಂದು ಜನ ಒಂದು ಒತ್ತಡ ಇರೋದ್ರಿಂದ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಹೀಗಾಗಿ ಅದರಲ್ಲೂ ಕೂಡ ಯಾರನ್ನ ಕೈ ಬಿಡಬೇಕು, ಯಾರನ್ನ ಸೇರ್ಪಡೆ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಿದೆ. ಅದನ್ನ ಹೊರತುಪಡಿಸಿದ್ರೆ ಒಂದಷ್ಟು ಜನ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಅಸಮಾಧಾನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಪಕ್ಷಕ್ಕಾಗಿ ತ್ಯಾಗ ಮಾಡಿದವರಿದ್ದಾರೆ, ಪಕ್ಷಕ್ಕಾಗಿ ದುಡ್ದಂತವ್ರು ಇದ್ದಾರೆ. ಅವ್ರಿಗೂ ಕೂಡ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಒಂದಷ್ಟು ಜನರಿಗೆ ನಿಗಮ ಮಂಡಳಿಯಲ್ಲಿ ಕೂಡ ಅಧ್ಯಕ್ಷ ಸ್ಥಾನವನ್ನ ಮಾಡಿದ್ರೆ ಅವ್ರಿಗೂ ಕೂಡ ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ನಿಗಮ ಮಂಡಳಿಯನ್ನ ಮಾಡೋದಕ್ಕೆ 100ಕ್ಕೂ ಹೆಚ್ಚು ಜನ ಏನು ಶಾಸಕರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಏನ್ ಪಕ್ಷದ ಮುಖಂಡರನ್ನು ಕೂಡ ಆಯ್ಕೆ ಪಟ್ಟಿಯನ್ನು ಕೂಡ ಮಾಡಿದ್ದಾರೆ. ಅದನ್ನ ಹೈಕಮಾಂಡ್ ಅಂತಿಮವಾಗಿ ಮಾಡ್ಬೇಕಾಗಿದೆ. ಆ ಪಟ್ಟಿ ಜೊತೆನೂ ಕೂಡ ದೆಹಲಿಗೆ ಒಟ್ಟಿದ್ದಾರೆ. ನಂತರ ಏನು ವಿಧಾನ ಪರಿಷತ್ನಲ್ಲೂ ಕೂಡ 4 MLCಗಳ ಸ್ಥಾನ ಖಾಲಿ ಇರೋದ್ರಿಂದ ಸಿದ್ದರಾಮಯ್ಯ ಒಂದಷ್ಟು ಜನ ಸೂಚನೆ ಮಾಡಿದರೆ, ಒಂದಷ್ಟು ಜನ ಡಿ ಕೆ ಶಿ ಅವರು ಸೂಚನೆ ಮಾಡಿದರೆ, ಒಂದಷ್ಟು ಜನಗೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆ ಮಾಡಿದರೆ. ಹೀಗಾಗಿ 4 ಜನ MLCಗಳನ್ನ ಯಾರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಆ ಪಟ್ಟಿ ಜೊತೆ ಕೂಡ ಹೈಕಮಾಂಡ್ಗೆ ಹೋಗಿದ್ದಾರೆ. ಮತ್ತೆ ಜಾತಿವಾದ
DCM ಗಳನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಜನ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು. ಹೀಗಾಗಿ ಒಂದಷ್ಟು ಜನ DCM ಅನ್ನ ಮಾಡ್ಬೇಕಾ ಹೆಚ್ಚುವರೆಗೆ ಬೇಡ ಅಂತಾನು ಕೂಡ ಚರ್ಚೆ ಆಗ್ತದೆ. ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ DK ಅವರ ಅಧಿಕಾರ ಮುಕ್ತಾಯ ಆಗಿರೋದ್ರಿಂದ KPCC ಅಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು, ನಾವು ಬೇಕಿದ್ರೆ ಪಕ್ಷವನ್ನ ನಡೆಸಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು ಕೂಡ ಏನ್ ಜಾರಕಿಹೊಳಿ ಅವರು ಅದೇ ರೀತಿಯಲ್ಲಿ ಕೂಡ ರಾಜಣ್ಣ ಅವರು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಈ ಒಂದು ಪ್ರಮುಖವಾಗಿ 6 ವಿಚಾರಗಳಿಗೆ CM ಮತ್ತೆ DCM ಜೊತೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ 1-to-1 ಸಭೆಯನ್ನು ಕರೆದಿದ್ದಾರೆ. ಶರತ್, ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.